ನನ್ನ ಸ್ನೇಹಿತರು ನಾವು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದಾಗ ಗೌರ್ಮೆಂಟ್ ಮಕ್ಕಳಿಗೆ ಏಕೇನು ಮಾಡಬಾರ್ದು ಅಂತ ಅನಿಸ್ತು. ಏಕೆ ಅಂದರೆ ಈ ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ. ಏನು ಮುಚ್ಚೋಗ್ತಿದೆ, ಈಗ ಮನೆಗಳಲ್ಲಿ ಏನಾಗ್ತಿದೆ ಅಂತಂದರೆ ರೆಪ್ಯುಟೇಷನ್ ಅಂತ ಉಟ್ಕೊಬಿಟ್ಟಿದೆ. ನನ್ನ ಮಗ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾನೆ ಅಂದರೆ ಸ್ವಲ್ಪ ಮೇಲಾಗಿ ನೋಡ್ತಾರೆ, ಗೌರ್ಮೆಂಟ್ ಸ್ಕೂಲ್ ಅಂದರೆ ಕೆಳಗೆ ನೋಡ್ತಾರೆ, ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನೀವ್ಯಾಕೆ ಸಾಧನೆ ಮಾಡೋಕ್ಕಾಗಲ್ಲ? ಎಲ್ಲರಿಗೂ ಬರೋದು ಮಾರ್ಕ್ಸ್ ಅಲ್ವಾ? ನೀವು ಚೆನ್ನಾಗಿ ಓದಿ ನೀವು ಮಾರ್ಕ್ಸ್ ತಗೋಬೋದಲ್ವಾ? ನೀವು ಪೊಲೀಸು ಆಗ್ಬೋದು, ಡಾಕ್ಟ್ರೂ ಆಗ್ಬೋದು, ಇಂಜಿನಿಯರು ಆಗ್ಬೋದು, ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದಲ್ವಾ? ನೀವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನೀವು ತೋರಿಸ್ಬೇಕು ಪ್ರೈವೇಟ್ ಸ್ಕೂಲವ್ರಿಗೆ, ಅವ್ರು ಯಾರಿಗಿಂತ ಹೆಚ್ಚಾಗಿ ನೀವು ಮಾಡ್ತೀರಿ ಅಂತ ತೋರಿಸ್ಬೇಕು ನೀವು, ಸರಿನಾ? ನೀವು ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಒಂದು ಶಿರಾ ತಾಲೂಕಿಗೆ ಒಳ್ಳೆ ಹೆಸರು ತಗೊಬರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ನರಸಿಂಹಮೂರ್ತಿ ಸರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಇದು ಚೆನ್ನಾಗಿ ನಮಗೆ ಸಹಕರಿಸಿ ಎಲ್ಲ ಏರ್ಪಾಟ್ ಮಾಡಿಸಿ ಇದು ಮಾಡಿಸ್ಕೊಟ್ರು. ಮತ್ತು ನಮ್ಮ ಮೇಡಮ್ ಅವರು ಅಷ್ಟೇ ಚೆನ್ನಾಗಿ ನಮಗೆ ಸ್ಪಂದಿಸ್ಬಿಟ್ಟು ಎಲ್ಲ ಇದು ಮಾಡಿಕೊಟ್ರು. ತುಂಬ ಖುಷಿ ಆಗ್ತಿದೆ ಎಲ್ಲ ನಿಮ್ಮ ಜೊತೆ ಬಂದು ನಾನು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀನಿ ಅಂತ. ದಯವಿಟ್ಟು ಇದೇ ಥರ ಎಲ್ಲರೂ ನಿಮಗೂ ಕೈಗಾದಷ್ಟು ಇನ್ನೊಬ್ರಿಗೆ ಕಷ್ಟದಲ್ಲಿದ್ದಾಗ ದಾನ ಮಾಡಿ, ಮತ್ತು ನೀವು ಇನ್ನೂ ಗೌರ್ಮೆಂಟ್ ಸ್ಕೂಲ್ ಉಳಿಬೇಕಂತಂದರೆ ಇದೇ ಥರ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಇದು ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಮ ರಂಗನಾಥ್ ಅವರು ಈ ಒಂದು ಆಲೋಚನೆ ಬರಬೇಕು ಅಂತಂದರೆ ಎಲ್ಲ ಯುವಕರಲ್ಲಿ ಇದೊಂದು ಮಾದರಿ ಆಗಬೇಕು. ಯಾಕಂತಂದರೆ ನಮ್ಮ ಗ್ರಾಮಾಂತರ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಯುವಕರು ಅಂದರೆ ಬರ್ತ್ಡೇ ಪಾರ್ಟಿ, ಕೇಕ್ ಕಟ್ ಮಾಡೋದು, ಆ ಪಾರ್ಟಿ ಈ ಪಾರ್ಟಿ ಅಂತ ಮಾಡ್ತಾರೆ ಅಂತ ಹೇಳಿ ಯುವಕರು ಹೇಳ್ತಾರಲ್ಲ, ಆ ಯುವಕರಿಗೆಲ್ಲ ಇವತ್ತು ನಮ್ಮ ರಂಗನಾಥ್ ಮಾದರಿಯಾಗಿದ್ದಾರೆ. ಹೌದಾ ಇಲ್ವಾ? ಅಲ್ವಾ? ಯಾಕಂದರೆ ಈಗ ಬೆಳಗ್ಗೆಯಿಂದನೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲನ್ನು ಹಂಚೋದ್ರ ಮೂಲಕ, ಆಮೇಲೆ ಈ ಒಂದು ಕಾರ್ಯಕ್ರಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಪುಸ್ತಕ ಪೆನ್ನು ಕೊಡೋದ್ರ ಮೂಲಕ ಎಲ್ಲ ಯುವಕರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಯುವಕರ ಶಕ್ತಿ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಕೆಲವರು ಹಾಳು ಕೂಡ ಹಾಕ್ತಾರೆ, ಕೆಲವರು ಮಾದರಿ ಕೂಡ ಹಾಕ್ತಾರೆ. ಇವತ್ತು ನಿಮಗೆ ರಂಗನಾಥ್ ಅವರು ಮಾದರಿ ಆಗ್ತಾ ಇದ್ದಾರೆ. ಕರೆಕ್ಟಾ? ನೀವು ಅಷ್ಟೇ ನಿಮ್ಮ ಕೈಲಾದಷ್ಟು ಏನಾದರೂ ಸಣ್ಣ ಪುಟ್ಟ ಆಗಿರ್ಬೋದು, ಏನೇ ಆದ್ರೂ ಸಣ್ಣ ಪುಟ್ಟ ಸಹಾಯವನ್ನು ನಿಮ್ಮ ಪಕ್ಕದವ್ರಿಗೆ ಮಾಡಬೇಕು. ಅರ್ಥ ಆಗ್ತಾಯ್ತಾ? ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಯಾಕಂತಂದರೆ ಈ ಚಿಕ್ಕ ವಯಸ್ಸಲ್ಲಿ ರಂಗನಾಥ್ಗೆ ಇಂಥ ಒಂದು ಐಡಿಯಾ ಬಂದಿರೋದು ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ಸರ್ಕಾರಿ ಶಾಲೆಗಳು ಈಗ ನಶಿಸಿ ಹೋಗ್ತಾ ಇದ್ದಾವೆ, ಮಕ್ಕಳುಗಳು ಶಾಲೆಗೆ ಬರ್ತಾ ಇಲ್ಲ, ಮಗದೊಂದು ಅನೇಕ ತೊಂದರೆಗಳು ಕೇಳ್ಬರ್ತಾ ಇದ್ದಾವೆ. ಆದರೂ ಕೂಡ ಈ ಒಂದು ಶಾಲೆಯಲ್ಲಿ ಇಷ್ಟೊಂದು ಸ್ಟ್ರೆಂತ್ ಇರೋದು ತುಂಬ ಖುಷಿ ಆಗ್ತಾಯಿದೆ. 75 ಜನ ಹುಡುಗರಿದ್ದಾರೆ ಅಂಥೇಳಿ. ನಿಮ್ಮ 75 ಜನ ಎಲ್ಲರಿಗೂ ಕೂಡ ಒಂದು ಪುಸ್ತಕದ ವ್ಯವಸ್ಥೆ, ಬ್ಯಾಗು ಇದೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ಅವರ ಒಂದು ಅಭಿಮಾನಕ್ಕಷ್ಟೇ, ಸರಿನಾ? ಇಲ್ಲಿ ಯಾವುದು ಬೇರೆ ಉದ್ದೇಶ ಇಲ್ಲ. ಬರ್ತ್ಡೇಯನ್ನು ಈ ರೀತಿಯಲ್ಲೂ ಕೂಡ ಆಚರಣೆ ಮಾಡ್ಬೋದು. ಎಲ್ಲ ಯುವಕರು ಕೂಡ ಇವರನ್ನು ನೋಡಿ ಕಲಿಬೇಕು ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನೀವು ಕೂಡ ತುಂಬ ಚೆನ್ನಾಗಿ ಓದಬೇಕು, ಮನೆಯಲ್ಲಿ ಒಳ್ಳೆ ಅಪ್ಪ ಅಮ್ಮಂಗೆ ಹೆಸರು ತಂದು ಕೊಡಬೇಕು. ನೀವು ನೆಕ್ಸ್ಟು ಮುಂದೆ ಇದೇ ರೀತಿ ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ನೀವು ಒಂದು ಒಳ್ಳೆಯ ಹುದ್ದೆಗೆ ಹೋಗಿ ನೀವು ಕೂಡ ನಿಮ್ಮ ಬರ್ತ್ಡೇವನ್ನು ಇದೇ ರೀತಿ ಆಚರಣೆ ಮಾಡಬೇಕು. ಮಾಡ್ತೀರಾ? 4ನೇ ವಾರ್ಡ್ನ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಯುವಕ ಮಿತ್ರ, ನಮ್ಮ ಸ್ನೇಹಿತರಾದಂಥ ರಂಗನಾಥ್ ಅವರು ಇವತ್ತು ಅವರ ಹುಟ್ಟುಹಬ್ಬನ ವಿಶೇಷವಾಗಿ ಆಚರಿಸ್ಕೊಳ್ತಿದ್ದಾರೆ. ವಿಶೇಷ ಏನಂತಂದರೆ ಕೇಕ್ ಕಟ್ ಮಾಡೋದು, ಇನ್ನೊಂದು ಮತ್ತೊಂದು, ಅದು ಮಾಮೂಲಿ ಯಥಾಸ್ಥಿತಿ ಮಾಡ್ತಾರೆ ಎಲ್ಲರೂ. ಆದರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬುಕ್ಸು ಮತ್ತು ಬ್ಯಾಗ್ಸು ಮತ್ತು ಪೆನ್ಸಿಲ್ಲು, ಇನ್ನೊಂದು ಮತ್ತೊಂದು ಅವ್ರಿಗೆ ಮೂಲಭೂತ ಸೌಕರ್ಯ ಏನೇನು ಬೇಕೋ, ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು, ಅವರೆಲ್ಲ ಅದ್ಭುತವಾಗಿ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಸ್ನೇಹಿತರು ಅವರು ಎಲ್ಲ ಸೇರಿ ಅವ್ರಿಗೆ ಇವತ್ತಿನ ದಿನ ಹಾಗೆ ನಮ್ಮ ಸರ್ಕಾರಿ ಶಾಲೆಯ ನಮ್ಮ ಮೇಷ್ಟ್ರಿದ್ದಾರೆ, ಅವರು ಭಾಳ ಆತ್ಮೀಯರು ನಮಗೆ. ಅವರ ಮಗ ನಾವು ಎಲ್ಲ ಜೊತೆಗೆ ಓದಂಥವ್ರು. ಹಾಗಾಗಿ ಅವ್ರಿಗೂ ಬಂದು ಕೇಳ್ಕೊಂಡಾಗ ಅವರೂ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಅವರ ಸಿಬ್ಬಂದಿ ವರ್ಗದವರು ಅವರು ಎಲ್ಲ ಅದ್ಭುತವಾಗಿ ಜವಾಬ್ದಾರಿ ತಗೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ರಂಗನಾಥ್ ಅವ್ರಿಗೆ ಈ ಮುಖಾಂತರ ಅವ್ರ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳ ಮುಖಾಂತರ ಹಾಗೂ ನಮ್ಮ ಸ್ನೇಹಿತರ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಕೋರ್ತಾ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಮಾನ ಸಿಗಲಿ ಅಂತಂದು ಈ ಮುಖಾಂತರ ನಾನು ಕೇಳ್ಕೊತೀನಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.